ಬೆಂಗಳೂರಿನಲ್ಲಿ ಜಿಟಿ ಮಳೆ ಮುಂದುವರೆದಿದೆ. ಕಳೆದ 2 ದಿನಗಳಿಂದಲೂ ಕೂಡ ಜಿಟಿ ಮಳೆಯಾಗ್ತಾ ಇದ್ದು ಬೆಂಗಳೂರಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಬೆಂಗಳೂರಿಗೂ ತಟ್ಟಿದೆ. ತಡರಾತ್ರಿ 1:30ರವರೆಗೂ ಕೂಡ ಮಳೆ ಸುರಿದಿದೆ. ಜೋರು ಮಳೆಗೆ ಹಲವೆಡೆ ರಸ್ತೆಗಳು ಕೆರೆಯಂತಾಗಿವೆ. ಇಂದು ಸಹ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಳೆಯಾಗುವ ಸಾಧ್ಯತೆ ಹೆಚ್ಚಿದ್ದು ರಾಜಧಾನಿ ಬೆಂಗಳೂರಿಗೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ತಡರಾತ್ರಿ 1:30ರವರೆಗೂ ಕೂಡ ಮಳೆ ಸುರಿದಿದ್ದು ಜೋರು ಮಳೆಗೆ ಹಲವೆಡೆ ರಸ್ತೆಗಳು ಕೆರೆಯಂತಾಗಿವೆ. ಹೀಗಾಗಿ ವಾಹನ ಸವಾರರಿಗಾಗಿರ್ಬೋದು, ಪಾದಚಾರಿಗಳಿಗಾಗಿರ್ಬೋದು ಸಾಕಷ್ಟು ತೊಂದರೆ ಉಂಟಾಗಿದ್ದು ನೀವು ಕೂಡ ನೋಡ್ತಾ ಇರ್ಬೋದು ರಸ್ತೆಯಲ್ಲೆಲ್ಲ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನೋದನ್ನ. ಸಿಲಿಕಾನ್ ಸಿಟಿಗೂ ಫಂಗಲ್ ಚಂಡಮಾರುತದ ಎಫೆಕ್ಟು ದೊಡ್ಡ ಮಟ್ಟದಲ್ಲಿ ತಟ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲೂ ಸಹ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಆರ್ಭಟ ಶುರು ಮಾಡಿಕೊಂಡಿದೆ. ತಡರಾತ್ರಿ ಆದರೂ ಮಳೆಯ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗುವಂಥ ಸಾಧ್ಯತೆ ಕಾಣಿಸ್ತಿದೆ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ತಮಿಳುನಾಡಲ್ಲಿ ಈಗಾಗಲೇ ಮಳೆ ತಂದಿರುವಂಥ ಅವಾಂತರ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಇಡೀ ಜಗತ್ತು ನೋಡ್ತಿದೆ. ಈಗ ಸಿಲಿಕಾನ್ ಸಿಟಿಗೆ ಅದರ ಎಫೆಕ್ಟು ಯಾವ ಮಟ್ಟಕ್ಕೆ ಆಗ್ತಿದೆ ಅಂದರೆ ಕಳೆದ ಒಂದು 10-15 ನಿಮಿಷದಿಂದ ಧಾರಾಕಾರ ಮಳೆ ಆಗುತ್ತೆ, ಮತ್ತೆ ಮಳೆ ಕಡಿಮೆ ಆಗುತ್ತೆ. ಈ ರೀತಿ ಮಳೆ ಆಟ ಆಡ್ತಿರೋದ್ರಿಂದ ಮಳೆ ಜೋರಾಗುತ್ತೆ, ಕಡಿಮೆ ಆಗುತ್ತೆ. ಕೆಲವು ಕ್ಷಣಗಳ ಕಾಲ ಆರ್ಭಟಿಸುವಂಥ ಮಳೆಯ ಪರಿಣಾಮ ತಗ್ಗು ಪ್ರದೇಶದ ಕಡೆಗೆ ಮಳೆ ನೀರು ಸುರಿದು ಬರ್ತಿರುವಂಥದ್ದು, ಹರಿದು ಬರ್ತಿರುವಂಥದ್ದು. ಈ ದೃಶ್ಯಗಳಲ್ಲಿ ಏನು ಕಾಣಿಸ್ತಿದೆ, ಇದು KR ಮಾರುಕಟ್ಟೆಯಿಂದ ಟೌನ್ ಹಾಲ್ಗೆ ಹೋಗುವಂಥ ರಸ್ತೆ ನೋಡ್ತಿದ್ದೀರಾ. ಯಾವ ಮಟ್ಟಕ್ಕೆ ಇಡೀ ರಸ್ತೆ ಜಲಾವೃತ ಆಗಿರುವಂಥದ್ದು. ವಾಹನ ಸವಾರರು ಸಹ ಇದೇ ರಸ್ತೆಯಲ್ಲಿ ಸಂಚಾರ ಮಾಡಲೇಬೇಕಾದಂಥ ಕೆಲವರು ಈಗ ಅಲ್ಲಿ ನಡ್ಕೊಂಡು ಹೋಗ್ತಿರೋರು ನೋಡ್ತಿದ್ದೀರಾ. ಎಷ್ಟರ ಮಟ್ಟಿಗೆ ನೀರು ಇದೆ ಅನ್ನೋದು ಕಾಣಿಸ್ತಿದೆ. ಮತ್ತೊಂದು ಭಾಗದ ದೃಶ್ಯಗಳನ್ನ ತೋರಿಸ್ತೀನಿ. ನೋಡ್ಬೋದು ಇಡೀ ರಸ್ತೆ ಅಂದರೆ KR ಮಾರುಕಟ್ಟೆಯ ಸರ್ಕಲ್ ಏನಿದೆ, ಹೂವಿನ ಮಾರುಕಟ್ಟೆ ಬೆಳಗ್ಗೆ ಶುರು ಆಗುವಂಥ ಸರ್ಕಲ್ ಏನಿದೆ, ಅಲ್ಲಿಂದ ಟೌನ್ ಹಾಲ್ಗೆ ಹೋಗುವಂತಹ ರಸ್ತೆ ಉದ್ದಕ್ಕೂ ಈಗ ತಗ್ಗು ಪ್ರದೇಶದ ಕಡೆಗೆ ಮಳೆ ನೀರು ಹರಿದು ಬರ್ತಿರುವಂಥದ್ದು. ಕೆಲ ಕ್ಷಣಗಳ ಹಿಂದೆ ಸುರಿದಂತಹ ಮಳೆಯ ಜೋರು ಮಳೆಗೆ ಈ ರೀತಿಯ ಪರಿಣಾಮ ಆಗಿರುವಂಥದ್ದು. ಇನ್ನು ಇಡೀ ರಾತ್ರಿ ಇದೇ ರೀತಿ ಬೆಂಗಳೂರಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಿದ್ರೆ ಬಹುತೇಕ ತಗ್ಗು ಪ್ರದೇಶಗಳ ರಸ್ತೆಗಳು ಇದೇ ರೀತಿ ಜಲಾವೃತ ಆಗುತ್ತೆ. ಜೋರಾಗಿ ಏನಾದ್ರು ಮಳೆ ಆಗೋಯ್ತು ಅಂದರೆ ತಗ್ಗು ಪ್ರದೇಶದ ಮನೆಗಳಿಗೂ ಸಹ ನೀರು ನುಗ್ಗುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.